ಕೊಳವೆ ಬಾವಿಗಳಿಗೆ ಅಳವಡಿಸಿದ್ದ ಕೇಬಲ್ ಕಳ್ಳತನ ಚಿಂತಾಮಣಿ ತಾಲೂಕಿನ ರಾಯಪಲ್ಲಿ ಗ್ರಾಮದ ಬಳಿ ಘಟನೆ. ಹಲವು ಬಾರಿ ದೂರು ನೀಡಿದ್ರೂ ಮೌನವಾಗಿರುವ ಗ್ರಾಮಾಂತರ ಪೊಲೀಸರು. ಚಿಂತಾಮಣಿ ತಾಲೂಕಿನ ರಾಯಪಲ್ಲಿಯಲ್ಲಿ ರಾತ್ರೋರಾತ್ರಿ ರೈತರ ಜಮೀನಿನ ಕೊಳವೆ ಬಾವಿಗಳಿಗೆ ಅಳವಡಿಸಿದ್ದ ಲಕ್ಷಾಂತರ ರೂಪಾಯಿಗಳ ಕೇಬಲ್ ಅನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ ವರ್ಷ ಮಾರ್ಚ್ನಿಂದ ಮೇವರೆಗೂ 8ಕ್ಕೂ ಹೆಚ್ಚು ಬಾರಿ ಸುತ್ತಮುತ್ತಲಿನ ಗ್ರಾಮದ ರೈತರ ಕೊಳವೆ ಬಾವಿಗಳಿಗೆ ಅಳವಡಿಸಿದ್ದ ಕೇಬಲ್ಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದು, ರೈತರು ಸಾಕಷ್ಟು ಬಾರಿ ಪೊಲೀಸರಿಗೆ ದೂರು ನೀಡಿದ್ರು ಅದು ಪ್ರಯೋಜನವಾಗಿಲ್ಲವೆಂದು ಆರೋಪಿಸಿದ್ದಾರೆ. ರೈತರಾದ ಶಿವಾನಂದ ರೆಡ್ಡಿ ನಾರಾಯಣಸ್ವಾಮಿ ಮಾತನಾಡಿ, ನಮ್ಮ ಗ್ರಾಮದ ಸುತ್ತಮುತ್ತಲ ಹಲವು ಬಾರಿ ಕಳ್ಳತನವಾಗಿರುವ ಬಗ್ಗೆ ಪೊಲೀಸರಿಗೆ ದೂರು ಸಲ್ಲಿಸಿ ಬೀಟ್ ಪೊಲೀಸ್ ವ್ಯವಸ್ಥೆ ಮಾಡಿರೆಂದು ಪರಿಪರಿಯಾಗಿ ಕೇಳಿಕೊಂಡಿದ್ರು. ಗ್ರಾಮಾಂತರ ಠಾಣಾ ಪೊಲೀಸರು ಇದರ ಬಗ್ಗೆ ಕಿಂಚಿತ್ತೂ ಕಿವಿಗೊಡ್ತಾ ಇಲ್ಲ. ಒಂದೆಡೆ ಟೊಮೆಟೊ ಬೆಳೆಗೆ ನುಸಿ ರೋಗ ಬಂದು ಕಂಗಾಲಾಗಿದ್ದು, ಟೊಮೆಟೊ ನಾರಿಗೆ ನೀಡಿದ ವೆಚ್ಚವೂ ಬರದಂತಾಗಿದ್ದು, ರೈತರ ಸಂಕಷ್ಟಗಳನ್ನ ಕೇಳುವವರಿಲ್ಲವೆಂದರು. ಈ ಹಿಂದೆ ಹಸುಗಳನ್ನ ಕಳ್ಳತನ ಮಾಡಿಕೊಂಡು ಹೋಗಿದ್ದು ದೂರಿ ಅನ್ವಯ ಒಂದು ಹಸು ಲಭಿಸಿದೆ ಎಂದು ತಿಳಿಸಿದ್ರೆ ವಿನಃ ಕಳ್ಳತನ ಮಾಡಿರುವವರ ಹೆಸರು ಮತ್ತು ಭಾವಚಿತ್ರವನ್ನ ಹಾಗೂ ಅವರ ವಿವರಗಳನ್ನ ಬಹಿರಂಗಪಡಿಸಲೇಬೇಕೆಂದು ಪ್ರಶ್ನಿಸಿದರು. ಕಳ್ಳರು ಪೊಲೀಸರಿಗೆ ಮಾಮೂಲಿ ನೀಡಿ ರಾಜಾರೋಷವಾಗಿ ಕಳ್ಳತನಕ್ಕೆ ಇಳಿದಿದ್ದಾರೆಂದು ಆರೋಪಿಸಿದ್ದಾರೆ. ಇನ್ನಾದರೂ ಪೊಲೀಸ್ ಇಲಾಖೆಯವರು ಕಡಿವಾಣ ಹಾಕ್ತಿದ್ರೆ ಪಕ್ಷದಲ್ಲಿ ಪೊಲೀಸ್ ಠಾಣೆಯ ಈ ಭಾಗ ಹಲವು ರೈತರೊಂದಿಗೆ ಬಂದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ರವಿಕುಮಾರ್, ನ್ಯೂಸ್ ಬ್ಯೂರೋ, ಚಿಂತಾಮಣಿ. ನನ್ನ ಹೆಸರು ಶ್ರೀನಾರಾಯಣಸ್ವಾಮಿ, ರಾಯಪಲ್ಲಿ ಗ್ರಾಮ, ಅಂಬಾದೂರು ಹೋಬಳಿ, ಚಿಂತಾಮಣಿ ತಾಲೂಕು. ನಮ್ಮ ಬೋರ್ವೆಲ್ ಹತ್ರ ಯುವಕ 7 ಸರಿ ಕಟ್ ಮಾಡ್ಕೊಂಡೋಗಿದ್ದಾರೆ. ನಾವು ಸಾಲಾಗಿಲ್ಲ ಮಾಡಿ ತಂದು ಹಾಕೋದು. ಮೊನ್ನೆ ಒಂದ್ಸಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಏನೂ ಇತ್ತಾಗಿಲ್ಲ. ಆಮೇಲೆ ತಿರುಗಿ ಬೀಟ್ ಬರ್ತಾ ಇದ್ದೀವಿ ಅಂತಾರೆ, ಬರೋದಿಲ್ಲ, ಏನೂ ಇಲ್ಲ. ನಮ್ಗೆ ಜಾಸ್ತಿ ಬಾಧೆ ಆಗಿಬಿಟ್ಟಿದೆ ಸರ್. ಹಿಂದೆ ಪೊಲೀಸರು ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. 2 ಸಲ ಕೊಟ್ಟಿದ್ವಿ. ಯಾರು ಬರಲಿಲ್ಲ, ಏನು ಮಾಡಲೂ ಇಲ್ಲ. ಕಳ್ಳರು ಸಿಕ್ಕಿದ್ದಾರೆ ಅಂತ ಮಾಹಿತಿ. ಮೊನ್ನೆ ಒಂದ್ಸಲಿ ಕಳ್ಳರು ಸಿಕ್ಕಿದ್ದಾರೆ, ಕೇಬಲ್ ಐತೆ ಅಂದರು. ತಿರುಗಿ ಏನು ನಮಗೆ ಹೇಳಿಲ್ಲ. ಕೇಬಲ್ ನಿಮ್ಗೆ ಕೊಟ್ರಾ? ಇಲ್ಲ, ಕೊಳ್ಳಿಲ್ಲ. ನನ್ನ ಹೆಸರು ಶಿವಾನಂದ ರೆಡ್ಡಿ ಅಂತ, ಮಾಜಿ ಸೈನಿಕ, ರಾಯಪಲ್ಲಿ ಗ್ರಾಮ, ಉಪ್ಪುರಪೇಟೆ ಪಂಚಾಯಿತಿ. ಇಲ್ಲಿ ಪದೇ ನಮ್ಮ ಗ್ರಾಮದಲ್ಲಿ ಲಾಸ್ಟ್ ಇಯರ್ ಮಾರ್ಚಿಂದ ಇದುವರೆಗೂ ಸತತ 8 ಬಾರಿ ಕಳ್ಳತನ ಆಗಿದೆ. ಇದು 8ನೇ ಬಾರಿ. ಮೊದಲು 2 ಬಾರಿ ಪೊಲೀಸರಿಗೆಲ್ಲ ನಾವು ಕಂಪ್ಲೇಂಟ್ ಕೊಟ್ಟು, ಈ ಪೊಲೀಸರೆಲ್ಲ ಇನ್ಸ್ಪೆಕ್ಟ್ರ್ ಅವರೆಲ್ಲ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಮತ್ತೊಂದು ಮಾಡಿದ್ರು, ಎಲ್ಲ ಆಯಿತು. ಅಂದರೆ ರೈತರ ಸಮಸ್ಯೆ ಮಾತ್ರ ಇದುವರೆಗೂ ಬಗೆಹರಿದಿಲ್ಲ. ನಾವು ರೈತರ ಹಿಂದೆ ಇದ್ದೀವಿ, ರೈತರ ಜೊತೆ ಇದ್ದೀವಿ, ಯೋಧರ ಜೊತೆ ಇದ್ದೀವಿ ಅಂತ ಹೇಳ್ತಾರೆ, ಬಾಯಿ ಮಾತು ಹೇಳ್ತಾರೆ ಅಷ್ಟೇ. ರೈತರು ನಮಗೆ ಬೆನ್ನೆಲುಬು ಅಂತಾರೆ. ರೈತರು ಬೆನ್ನೆಲುಬು ಅಂದರೆ ಅವ್ರ ಕಷ್ಟ ಸುಖ ನೋಡೋರು ಯಾರು ಸುಮ್ಮನೆ? ಇವಾಗಲೇ ಕಷ್ಟದಲ್ಲಿದ್ದಾರೆ. ಟೊಮೆಟೊಗೆ ನುಸಿ ರೋಗ ಬಂದಿದೆ, ಎಕರೆಗೆ 100 ಬಾಕ್ಸ್ ಸಿಗಲ್ಲ. ಈಗ ಅವ್ರು ಕೊಟ್ಟಿರೋ ಕೆಲವು ತೋಟಗಳು, ಅವ್ರು ನಾರು ಕೊಟ್ಟಿರೋ ದುಡ್ಡು ಬರ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸಾಲಗಳು ಮಾಡಿ ಸಾಲಗಾರರಾಗ್ಬಿಟ್ಟಿದ್ದಾರೆ. ಅಂಥ ಸಮಯದಲ್ಲಿ ತಿಂಗಳಿಗೆ 1 ಸಲ 2 ಸಲ ಈ ಥರ ಕೇಬಲ್ ಕಟ್ ಮಾಡ್ಕೊಂಡು ಹೋದ್ರೆ ₹1000 ರೂಪಾಯಿ ಎಲ್ಲಿಂದ ಸ್ವಾಮಿ ತರೋದು? ನಮ್ಮ ರೈತರ ಬಾಧೆ ಕೇಳೋರೇ ಇಲ್ದಿರ ಆಗಿದ್ದಾರೆ. ಈಗ ಪೊಲೀಸರು ಮೊನ್ನೆ ಆ ಕಳ್ಳ ಸಿಕ್ಕಿದ, ಒಂದು ಸ್ವಲ್ಪ ಕೇಬಲ್ ಸಿಕ್ಕಿದೆ ಅಂದರು. ಹಸು ಕಳ್ತನ ಆಯಿತು, 1 ಹಸು ಸಿಕ್ತು ಅಂದರು. ಹಸು ಸಿಕ್ಕರೆ ಅವ್ರು ಯಾರ ಹತ್ರ ಸಿಕ್ತು? ಅವ್ರು ಯಾರು? ಕೇಬಲ್ ಸಿಕ್ತು. ಆ ಕೇಬಲ್ ಯಾರ ಹತ್ರ ಸಿಕ್ತು? ಅದು ಇದುವರೆಗೂ ಅವ್ರ ಹೆಸರು ಬಹಿರಂಗಾಗಿಲ್ಲ. ಯಾಕೆ? ಕಳ್ಳರಿಗೆ ಈಗ ನಮ್ಮ ರೈತರೆಲ್ಲ ಇವಾಗ ಹೇಳ್ತಾ ಬಾಯಲ್ಲಿ ಬರ್ತಾ ಇರೋದು ಏನಂದ್ರೆ, ಪೊಲೀಸರಿಗೆ ಮಾಮೂಲಿ ಕೊಟ್ಟು ಅವ್ರು ಕಳ್ತನ ಮಾಡ್ತಾ ಇದ್ದಾರೆ ಅಂತ ನಮ್ಮೂರಲ್ಲೆಲ್ಲ ಹೇಳ್ತಾ ಇದ್ದಾರೆ. ಇದರ ಜವಾಬ್ದಾರಿ ಯಾರು? ಇದರ ಹೊಣೆ ಯಾರು? ನಮ್ಮ ರೈತರಿಗೆ ಅಲ್ಲಿಗೆ ಸಮಸ್ಯೆಗೆ ಪರಿಹಾರನೇ ಇಲ್ವಾ? ಮುಂದಿನ ದಿನಗಳಲ್ಲಿ ಇದೇ ಥರ ನಮಗೆ ಬೇಕಾದಂಥ ಭದ್ರತೆ ಕೊಡದೆ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ.